ನಿಮಗೆ ಮೊದಲ ಪ್ರಶ್ನೆ. Yeah. ಸೊ ಆಲ್ಮೋಸ್ಟ್ ನಾವು ಕಣ್ಣಪ್ಪ ಅಂತ ಕೇಳಿದ ತಕ್ಷಣ ನಮಗೆ ಗೊತ್ತಾಗದೆ ಶಿವಭಕ್ತ ಅಂತ ಅಂದ್ಬಿಟ್ಟು. ಸೊ ಈ ಟೀಸರ್ ಎಲ್ಲ ನೋಡಿದಾಗ ಈಗ ಒಂದು ಚಿಕ್ಕದಾಗಿ ಅವ್ರು ಹಿಂಟ್ ಕೊಟ್ಟರು, ಅಂದರೆ ಒಬ್ಬ ವಾರಿಯರ್ ಥರ ಕಾಣಿಸ್ತಾರೆ ಅಂತ. ಕೊನೆಯದಾಗಿ ಶಿವನು ಕಾಣಿಸೋದ್ರಿಂದ ಎಷ್ಟು ಪಾರ್ಟ್ ವಾರಿಯರ್ ಆಗಿ ಕಾಣಿಸ್ಕೊಡುತ್ತೆ, ಮಿಕ್ಕಿದ ಭಾಗ ಶಿವಭಕ್ತನಾಗಿ ಎಷ್ಟಿರುತ್ತೆ, ಅಥವಾ ಕಂಟಿನ್ಯೂಷನ್ ಪಾರ್ಟ್ 2ಗೆ ಏನಾದ್ರು ಆ ಥರದ್ದು ಏನಾದ್ರು ಇದೆಯಾ ಅಂತ. ಯಾರ ಪಾರ್ಟು ಎಷ್ಟು ಪರ್ಸೆಂಟೇಜು ಅನ್ನೋದಕ್ಕಿಂತ ಅವರವರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಾನು ಒಬ್ಬ ಆಡಿಯನ್ನಾಗಿ ನೋಡ್ತೀನಿ. ಒಂದು ಸಿನಿಮಾನ ನೋಡಿದಾಗ ನನ್ನ ಕತೆ ಕೇಳುವಾಗಲೂ ಒಬ್ಬ ಆಡಿಯನ್ನಾಗಿ ಕತೆ ಕೇಳ್ತೀನಿ. ಸಿನಿಮಾ ಮಾಡೋಕ್ಕೆ ಮುಂಚೆ ಒಬ್ಬ ಪ್ರೊಡ್ಯೂಸರ ಕತೆ ಕೇಳೋಕ್ಕೆ ಹೋಗಲ್ಲ. ಅವತ್ತು ನನಗೆ ಒಂದು ನಿಜವಾಗ್ಲೂ ಶಾಕಿಂಗ್ ಆಯಿತು. ಅಣ್ಣ ಕರೆದು ಸಿನಿಮಾ ನೋಡಬೇಕು ಅಂದಾಗ ನಾನೊಬ್ಬ ಆಡಿಯನ್ನಾಗಿ ಸಿನಿಮಾ ನೋಡಿದೆ. ಈಗ ನೀವು ಕೇಳಿದ ಪ್ರಶ್ನೆಯಲ್ಲಿ ಯಾರು ಯಾವ ಪಾತ್ರ ಎಷ್ಟು ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋ ಒಂದು ಮಾತ್ರ ಹೇಳೋಕ್ಕೆ ಸಾಧ್ಯತೆ ಇದೆ ನನಗೆ. ಈ ಪಾತ್ರಗಳಲ್ಲಿ ನಾನು ಅದನ್ನು ಹೇಳಿದ್ದು, ಈಗ ಇದೇ ಕ್ಯಾಸ್ಟಿಂಗು ಒಂದು ಕಮರ್ಷಿಯಲ್ ಮೀನ್ಸ್ ಟು ಸೇ ಒಂದು ಆ್ಯಕ್ಷನ್ ಪಿಕ್ಚರು, ಬೇರೆ ಹಿನ್ನೆಲೆ ಇರುವಂಥ ಬೇರೆ ಜೋನರ್ ಸಿನಿಮಾಗಳು ಮಾಡಿದಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನಮ್ಮ ಮೈಂಡಲ್ಲಿ ಇರ್ತೀವಿ ನಾವು. ಇದನ್ನು ನಾನು 100% ಪ್ರಾಮಿಸ್ ಮಾಡಬಲ್ಲೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಕ್ಷಯ್ ಕುಮಾರ್ ಈ ಥರ, ಅರೆ ನೀವು ಯು ವಿಲ್ ಬಿ ಶಾಕ್ಡ್. ಮೋಹನ್ ಲಾಲ್ ಅವರು, ಅರೆ ಈ ಕ್ಯಾರೆಕ್ಟ್ರ್, ಈ ಒಂದೊಂದು ಪಾತ್ರನೂ ಒಂದೊಂದು ಹಂತದಲ್ಲಿ ಬಂದು ನಿಮ್ಮನ್ನು ಹಾರ್ಟ್ ಟಚ್ ಮಾಡಿ ಹೋಗ್ತಾ ಇರುತ್ತೆ. ಪ್ರಭಾಸ್ ಅವರು ನೀವು ನೋಡಿದ್ದೀರಾ ಆ್ಯಕ್ಷನ್ನು, ಅವರ ಪಾತ್ರನ ಅಭಿನಯನ ನೀವು ನೋಡಿದ್ದೀರಾ. ಈ ಚಿತ್ರದಲ್ಲಿ ನೋಡ್ಬೇಕು ನೀವು. ಅವ್ರಿಗೆ ನೀವು ನಿಜವಾಗ್ಲೂ ಹೇಳ್ತೀನಿ, ಈ ಥರನೂ ಮಾಡ್ತಾರ ಪ್ರಭಾಸ್ ಅವರು, ಈ ಥರ ಪಾತ್ರನೂ ಮಾಡ್ತಾರ. ಅಯ್ಯೋ ಏನು ಮಾಡಿದ್ದಾರೆ ಅನ್ನೋ ಒಂದು ಕಣ್ಣಲ್ಲಿ ನೀರು ತರಿಸ್ಬಿಡ್ತಾರೆ ಅವರು. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪ್ರತಿ ಎಂಥ ಕಟುಕರಿಗೂ ಕಣ್ಣಲ್ಲಿ ನೀರು ಬರೋ ಅಂಥ ಒಂದು ದೃಶ್ಯಗಳನ್ನು ನೀವು ವಿಷ್ಣು ಅವರು ಮತ್ತು ಪ್ರಭಾಸ್ ಅವರ ಕಾಂಬಿನೇಷನಲ್ಲಿ, ಮೋಹನ್ ಬಾಬು ಅವರ ಕಾಂಬಿನೇಷನಲ್ಲಿ ನೀವು ನೋಡಿ ಕಣ್ಣಲ್ಲಿ ನೀರು ಬರದೆ ಅಂತೂ ಇರೋದಿಲ್ಲ, ಸಾಧ್ಯತೆ ಇರೋದಿಲ್ಲ. ಅಂಥ ಹಾರ್ಟ್ ಟಚಿಂಗ್ ಸೀನ್ಸ್ಗಳು ತುಂಬ ಇದೆ ಆ ಥರ. ನಾನು ಈ ಸಂದರ್ಭದಲ್ಲಿ ಸೇಮ್ ಎಲ್ರಿಗೂ ಇದ್ದಂಥ ಡೌಟ್ ನನಗೂ ಇತ್ತು, ಇವರು ಯಾವ ರೀತಿ ಈ ಚಿತ್ರನ ನಿಭಾಯಿಸಿರ್ತಾರೆ ಅನ್ನೋದು ನಾನು ಸ್ವಲ್ಪ ಮುಂಚೆಯಿಂದ ಡೈಲಾಮಲ್ಲೇ ಇತ್ತು ನನಗೆ. ಎಷ್ಟು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ ರಿಯಲಿ ಐ ವಾಸ್ ಶಾಕ್ಡ್. ಪ್ರಭು ಸರ್ ಫಸ್ಟ್ ಹಾಫ್ ನೋಡಿದ್ದೀರಾ ಅಂತ, ಸೆಕೆಂಡ್ ಹಾಫ್ ನೀವು ನೋಡಬೇಕು, ಮೈಂಡ್ ಬ್ಲೋಯಿಂಗ್. ಸೆಕೆಂಡ್ ಹಾಫ್ ತುಂಬ ಇಂಪಾರ್ಟೆಂಟ್, ಅದರಲ್ಲಿ ಇಂಥ ಚಿತ್ರಗಳಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದು ಪಾತ್ರ ಆ ಸಂದರ್ಭದಲ್ಲಿ ಬಂದು ಎಲ್ಲರೂ ಹಾಗೆ ಟಚ್ ಮಾಡಿ ಹೋಗುತ್ತೆ. ಆ ಮನಸ್ಸನ್ನು ಹಂಗೆ ಎಬ್ಬರಿಸಿ ಟಚ್ ಮಾಡಿ ಅದನ್ನು ಒಂದೊಂದು ಇನ್ನೂ ಖುಷಿ ತರ್ತಾ, ನಾವು ಹೆಂಗೆ ಸಿನಿಮಾ ಸೆಕೆಂಡ್ ಹಾಫ್ ಮುಗಿಯುತ್ತೆ ಗೊತ್ತಾಗೋದಿಲ್ಲ, ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಐ ಥಿಂಕ್ ದಿ ಬೆಸ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.